ಹಲ್ಲೆಲೂಯಾ. ಜಯವನ್ನು ಹೊಂದಲು ಯೆಹೋಶುವನು ಏನು ಮಾಡಿದನು? ಪ್ರಶ್ನೆ ಎದುರಾಗಿ ಬರುವಾಗ ಯೆಹೋಶುವನು ಏನು ಮಾಡಿದನು? ಮೊದಲನೆಯದಾಗಿ ಅವನು ದೇವರ ಸಮ್ಮುಖದಲ್ಲಿ ಬಿದ್ದಿದ್ದನು. ನಮ್ಮ ಜೀವಿತದಲ್ಲಿ ಪ್ರಶ್ನೆ ಎದುರಾಗಿ ಬರುವಾಗ, ಯಾಕೆ ಹೋರಾಟ, ಯಾಕೆ ಈ ಕಣ್ಣೀರು, ಯಾಕೆ ಈ ಸೋಲು ಎಂಬುದಾಗಿ ಪ್ರಶ್ನೆ ಎದುರಾಗಿ ಬರುವಾಗ ನಾವು ಮೊದಲನೆಯದಾಗಿ ಏನು ಮಾಡಬೇಕು? ದೇವರ ಸಮ್ಮುಖದಲ್ಲಿ ಬೀಳಬೇಕು. ಆಮೇಲೆ ಯಾರು ದೇವರ ಸಮ್ಮುಖದಲ್ಲಿ ಬೀಳುತ್ತಾರೋ ಅವರನ್ನು ದೇವರು ಎಬ್ಬಿಸುತ್ತಾರೆ. ಎರಡನೆಯದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಅವರಿಗೆ ಪ್ರೈಸ್ ದಿ ಲಾರ್ಡ್, ದೇವರು ಉತ್ತರವನ್ನು ಕೊಟ್ಟನು. ಯಾಕೆ ಈ ಕಾರ್ಯ ನಡೀತು ಎಂಬುದಾಗಿ ಸದುತ್ತರವನ್ನು ಕೊಟ್ಟನು. ನಿಮ್ಮ ಜೀವಿತದಲ್ಲಿ ದೇವರು ಉತ್ತರವನ್ನು ಕೊಡಲು ಶಕ್ತನಾಗಿದ್ದಾನೆ. ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ, ದಾವೀದನು ತನ್ನ ಕಷ್ಟದಲ್ಲಿ ದೇವರ ಸಮ್ಮುಖದಲ್ಲಿ ಬಿದ್ದಿದ್ದನು. ದಾನಿಯೇಲನು ದೇವರ ಸಮ್ಮುಖದಲ್ಲಿ ಬಿದ್ದಿದ್ದನು. ಇಲ್ಲಿ ಬರೆಯಲ್ಪಟ್ಟಿದೆ, ಯೆಹೋಶುವನು ದೇವರ ಸಮ್ಮುಖದಲ್ಲಿ ಬಿದ್ದಿದ್ದನು. ಯಾಕೆ ಈ ಸೋಲು, ಯಾಕೆ ಈ ಕಣ್ಣೀರು ಎಂಬುದಾಗಿ ದೇವರು ಜಯವನ್ನು ಅನುಗ್ರಹಿಸಿದರು.